ವೀಕ್ಷಕರೇ, ಜಿ ಕನ್ನಡದ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಈಗಾಗಲೇ ಮುಖ್ಯವಾದ ಘಟ್ಟವನ್ನು ತಲುಪಿದ್ದು, ಸದ್ಯ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ನಲ್ಲಿ ಶ್ರೀ ರಾಘವೇಂದ್ರ ರಾಯರ ಮುಖ್ಯವಾದ ಕತೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇತ್ತೀಚಿನ ಎಪಿಸೋಡ್ಗಳಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಿದ್ದು, ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನಿಜಕ್ಕೂ ಒಂದು ಅದ್ಭುತವಾದ ಸೀರಿಯಲ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನಲ್ಲಿ ಕಾಕತಾಳೀಯವೋ ಅಥವಾ ಪವಾಡವೋ ಎನ್ನುವ ರೀತಿಯಲ್ಲಿ TRP ಇದ್ದಕ್ಕಿದ್ದ ಹಾಗೆ ಏರಿಕೆಯನ್ನ ಕಂಡಿದ್ದು, ನಿಜಕ್ಕೂ ಸ್ವತಃ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನ ನಿರ್ಮಾಪಕರಿಗೂ ಕೂಡ ಅಚ್ಚರಿಯನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಈವರೆಗೂ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನಲ್ಲಿ ರಾಯರ ಪೂರ್ವಾಶ್ರಮದ ಕತೆ ಅಂದ್ರೆ ವೆಂಕಟನಾಥನ ಬಗ್ಗೆ ಎಪಿಸೋಡ್ಗಳು ಪ್ರಸಾರವಾಗ್ತಿದ್ದು, ಇತ್ತೀಚೆಗಷ್ಟೇ ಶ್ರೀ ರಾಘವೇಂದ್ರ ರಾಯರ ಮುಖ್ಯವಾದ ಕತೆ ಶುರುವಾಗಿದ್ದು, TRP ಅಲ್ಲಿ ಕೂಡ ಈ ಸೀರಿಯಲ್ ತುಂಬಾನೇ ಇಂಕ್ರಿಮೆಂಟ್ ಅನ್ನ ಕಂಡಿದೆ ಅಂತಾನೆ ಹೇಳ್ಬಹುದು. ಈ ಒಂದು ಸೀರಿಯಲ್ ನ ಒಂದು ತಿಂಗಳ ಹಿಂದಿನ TRP ಅನ್ನ ನೋಡೋದಾದ್ರೆ ಸರಾಸರಿಯಾಗಿ 1.1 TVR ರೇಟಿಂಗ್ ಅನ್ನ ಹಳ್ಳಿಗಳಲ್ಲಿ ಪಡೆದ್ರೆ 1.3 TVR ರೇಟಿಂಗ್ ಅನ್ನ ಸಿಟಿಯಲ್ಲಿ ಪಡೆದಿತ್ತು. ಆದ್ರೆ ವೀಕ್ಷಕರೇ, ಇದು ತುಂಬಾನೇ ಲೋ TRP ಆಗಿದ್ದು, ಯಾವಾಗ ಈ ಒಂದು ಸೀರಿಯಲ್ ನಲ್ಲಿ ಶ್ರೀ ರಾಘವೇಂದ್ರ ರಾಯರ ಕತೆ ಶುರುವಾಯಿತು, TRP ಗಣನೀಯವಾಗಿ ಏರಿಕೆಯನ್ನ ಕಂಡಿದ್ದು, ಸರಾಸರಿ 1.2 TVR ರೇಟಿಂಗ್ ನಿಂದ 3.5 TVR ರೇಟಿಂಗ್ ಅನ್ನ ಈ ಒಂದು ಸೀರಿಯಲ್ ತಲುಪಿದೆ ಅಂತಾನೆ ಹೇಳ್ಬೋದು. ಇದು ನಿಜಕ್ಕೂ ಹಿಂದಿನ TRP ಗಿಂತ 2 ಪಟ್ಟು ಹೆಚ್ಚಳವನ್ನ ಕಂಡಿದ್ದು, ನಿಜಕ್ಕೂ ರಾಯರ ಪವಾಡ ಅಂತಲೇ ಎಲ್ರು ಕೂಡ ಮಾತಾಡ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ನೀವು ಸಹ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ಸೀರಿಯಲ್ ನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.